ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಗಲ್ ಸ್ಟೆಪ್ನಲ್ಲಿ ಯಾವ ಥರನಾಗಿ ಡಿಸೈನ್ ಹಾಕೋದಂತ ತೋರಿಸ್ತೀನಿ. ಇಲ್ಲಿ 7 ಎಳೆ ದಾರನ ತೊಗೊಂಡಿನಿ, ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ, 10 ನಂಬರ್ ನೀಡಲು, ಸೀಸರು. ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಹಾಗೆ ಕಾಟನ್ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಸೀರೆಗೇ ಹಾಕ್ಕೊಳ್ಳಿ. ಮೊದಲು ಒಂದು ನಾಟ್ ಹಾಕ್ಕೋಬೇಕು ಬಟ್ಟೆಗೆ. ಒಂದು ನಾಟ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ 7 ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. 1 2. ಇದು ತುಂಬ ಈಸಿ ಇದೆ, ಬಿಗ್ನರ್ಸ್ಗೆ ತುಂಬ ಈಸಿ ಆಗುತ್ತೆ, ಬೇಗನೆ ಹಾಕ್ಕೋಬಹುದು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. 3 4 5 6 7 ಆದಮೇಲೆ ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. 4 ಗೋಲ್ಡನ್ ಕಲರ್ ಬೀಡ್ಸನ್ನ ಹಾಕೋಬೇಕು. ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೊಂಡ್ಮೇಲೆ ನಾವೇನು ಬೀಡ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಇಲ್ಲೇನು ಫಸ್ಟಿಗೆ ಬೀಡ್ಸ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡು ಈ ಬೀಡ್ಸ್ ಇದೆ ಅಲ್ವಾ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್, ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶ. ಹೀಗೆ ನಾವೇನು 4 ಬೀಡ್ಸ್ ಹಾಕ್ಕೊಂಡಿರ್ತೀವಲ್ವ ಪ್ರತಿ ಬೀಡ್ಸ್ ಪಕ್ಕದಲ್ಲಿ 3 ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶ ಹಾಕೋತಾ ಹೋಗಬೇಕು. ಈಸಿ ಇದೆ, ಸಿಂಗಲ್ ಸ್ಟೆಪ್ನಲ್ಲಿನೇ ಹಾಕೋಬೋದು. ಲಾಸ್ಟಿಗೂ ಸಹಿತ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಕರೆಕ್ಟು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಹಾಕೋಬೇಕು. ಇಲ್ಲಿ ಮತ್ತೆ ಪಕ್ಕದಲ್ಲೇ ಸ್ವಲ್ಪನೂ ಸ್ಪೇಸ್ ಬಿಡಬಾರ್ದು, ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ. ನಾಲ್ಕು 5 6 7 8 ಹಾಕ್ಕೊಂಡು ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಡಿಸೈನ್ ಡಬಲ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಹಾಕೋಬೇಕು. ಮತ್ತು 8 ಡಬಲ್ ಕ್ರೋಶ ಹಾಕೋಬೇಕು. ಆಯಿತು. ಇವಾಗ ನಾನು ಮತ್ತೆ 4 ಬೀಡ್ಸನ್ನು ಹಾಕೋತಾ ಇದ್ದೀನಿ. 4 ಬೀಡ್ಸ್ ಹಾಕ್ಕೊಂಡು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಬೀಡ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಈ ಥರನಾಗಿ ಟರ್ನ್ ಮಾಡಿಕೊಂಡು
ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ಸನ್ನು ಮತ್ತೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಏನು ಬೀಡ್ಸ್ ಪಕ್ಕದಲ್ಲಿ ಸ್ಪೇಸ್ ಇರುತ್ತಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ, ಮತ್ತೆ 3 ಚೈನ್, ಮತ್ತೆ ಸಿಂಗಲ್ ಕ್ರೋಶ, ಮತ್ತೆ 3 ಚೈನ್, ಮತ್ತು ಸಿಂಗಲ್ ಕ್ರೋಶ. ಹೀಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಮೇಲೆ ಮತ್ತೆ 8 ಡಬಲ್ ಕ್ರೋಶ. ಹೀಗೆ ಫುಲ್ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನಾನು ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ.